ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಎಸ್ ಜಾನಕಿ ಸಂಗೀತವನ್ನೇ ಉಸಿರಾಗಿಸಿಕೊಂಡ ಸರಸ್ವತಿಯ ವರಪುತ್ರಿ. ಇಡೀ ಬದುಕನ್ನೇ ಸಂಗೀತ ಲೋಕಕ್ಕೆ ಮುಡಿಪಾಗಿಟ್ಟ ಮಹಾನ್ ಗಾಯಕಿ. ನಗುವ ನಯನ ಅಂತ ಕರುನಾಡಿಗರ ಮನದುಂಬಿಸಿದ ಜಾನಕಮ್ಮ ಸ್ವಾತಿ ಮುತ್ತಿನ ಮಳೆ ಹನಿಯಲ್ಲಿ ಕರುನಾಡನ್ನೇ ತೇಲಿಸಿದ್ರು. ಸಂಗೀತ ಲೋಕದ ಆಕಾಶ ದೀಪ ಆಗಿದ್ರು. ಸ್ವರಮಾಂತ್ರಿಕೆಯಾಗಿ ದಕ್ಷಿಣ ಭಾರತದಲ್ಲಿ ಮ್ಯಾಜಿಕ್ ಮಾಡಿದ್ರು. ಇವರ ಕಂಠದಲ್ಲಿ ಸರಸ್ವತಿ ಕುಣಿದಾಡ್ತಾ ಇದ್ಲು. ಇವರು ಹಾಡಿದ ಒಂದೊಂದು ಹಾಡುಗಳು ಕೂಡ ಅಜರಾಮರ, ಕೇಳಿದಷ್ಟು ಕೇಳಬೇಕು ಅನ್ನುವಷ್ಟರ ಮಟ್ಟಿಗೆ ಅಲೆ ಎಬ್ಬಿಸಿದ್ದ ಸ್ವರಸಾಗರ. ಹಾಡು ಹಾಡಬೇಕು ಅಂತ ಹುಟ್ಟಿದ ಜಾನಕಮ್ಮ ಗಡಿದಾಟಿ ಹಾಡಿದ್ರು. 10 ಭಾಷೆಗಳಲ್ಲಿ ತಮ್ಮ ಗಾಯನದ ಸುಧೆ ಹರಿಸಿದ್ರು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 48,000 ಹಾಡುಗಳಿಗೆ ಧ್ವನಿಯಾದ ಗಾನಲೋಕದ ವರಪುತ್ರಿ ತಮ್ಮ ಬದುಕಿನ ಯಾನ ಮುಗಿಸಿದ್ದಾರೆ. 88ನೇ ವಯಸ್ಸಿನಲ್ಲಿ ತಮ್ಮಿಷ್ಟದ ಊರಲ್ಲೇ ಬದುಕಿನ ಪಯಣ ಮುಗಿಸಿದ್ದಾರೆ. ಎಸ್ ಜಾನಕಿ ಇದು ಬರೀ ಹೆಸರಲ್ಲ, ಇದೊಂದು ಶಕ್ತಿ. ಯುವ ಪೀಳಿಗೆಯ ಪಾಲಿನ ಸ್ಫೂರ್ತಿಯ ಚಿಲುಮೆ. ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ಹಾಗೆ ಜಾನಕಮ್ಮ ಹಾಡದಿರೋ ಹಾಡಿಲ್ಲ. 3ನೇ ವಯಸ್ಸಿನಿಂದಲೇ ಕಂಠ ಕುಣಿಯೋದಕ್ಕೆ ಪ್ರಾರಂಭಿಸಿದವರು. ಹಾಡುಗಾರಿಕೆಯನ್ನೇ ಉಸಿರಾಗಿಸಿಕೊಂಡಿದ್ರು. ಮೊಟ್ಟ ಮೊದಲ ಬಾರಿಗೆ 1957ರಲ್ಲಿ ಶುರುವಾದ ಇವರ ಹಿನ್ನೆಲೆ ಗಾಯನದ ಪಯಣ ಉತ್ತುಂಗದ ಶಿಖರವೇರಿ ನಿಂತಿದೆ. ಅದೆಷ್ಟು ಸನ್ಮಾನ, ಅದೆಷ್ಟು ಪ್ರಶಸ್ತಿ, ಅದೆಷ್ಟು ಗೌರವ, ಲೆಕ್ಕ ಹಾಕೋದಕ್ಕೆ ಆಗದಷ್ಟು ಬಿರುದು ಸನ್ಮಾನಗಳು. ಇವರ ಹಾಡಿನಿಂದಲೇ ಸಾಹಿತ್ಯಕ್ಕೊಂದು ಮೆರುಗು ಸಿಕ್ತಿತ್ತೋ, ಇವರ ಕಂಠದಲ್ಲೇ ಅಂತಹದೊಂದು ಶಕ್ತಿ ಇತ್ತೋ ಗೊತ್ತಿಲ್ಲ. ಇವರು ಮೈಕ್ ಮುಂದೆ ನಿಂತ್ರೆ ಕೇಳುಗರು ಮಂತ್ರ ಮುಗ್ಧರಾಗ್ತಾ ಇದ್ರು. ಇವರ ಧ್ವನಿಗೆ ಹುಚ್ಚು ಅಭಿಮಾನಿಗಳಾಗ್ತಾ ಇದ್ರು. ಆತ್ಮೀಯರೇ, ಎಸ್ ಜಾನಕಿ ಅವರು ಹುಟ್ಟಿದ್ದೆ ಸಂಗೀತ ಲೋಕಕ್ಕಾಗಿ ಅನ್ಸುತ್ತೆ. ಯಾಕಂದ್ರೆ ಇವರ ಬದುಕಿನ ಯಾನ ಶುರುವಾಗಿದ್ದೇ ಹಾಡುಗಾರಿಕೆ ಮೂಲಕ. 1938 ಏಪ್ರಿಲ್ 23 ಧ್ರುವ ತಾರೆ ಎಂದು ಭೂಮಿಯಲ್ಲಿ ಜನಿಸಿದ ದಿನ. ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ರೆಪಲ್ಲೆಯಲ್ಲಿ ಜನಿಸಿದ ಜಾನಕಮ್ಮ ತಮ್ಮ 3ನೇ ವಯಸ್ಸಿನಿಂದಲೇ ಸಂಗೀತ ಅಭ್ಯಾಸ ಮಾಡಲು ಶುರು ಮಾಡಿದ್ರು. ಹೆತ್ತವರ ಪಾಲಿನ ಮುದ್ದಿನ ಮಗಳಾಗಿದ್ದವರು ತೊದಲು ನುಡಿಯಲ್ಲೇ ಸಂಗೀತದ ಧ್ವನಿ ಹರಿಸೋದಕ್ಕೆ ಪ್ರಾರಂಭಿಸಿದ್ರು. 1956ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಕಾಶವಾಣಿಯ ಸಂಗೀತ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. ಇದರಲ್ಲಿ ವಿಜೇತರಾಗಿದ್ದ ಜಾನಕಮ್ಮ ಅವರಿಗೆ ಅಂದಿನ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಪ್ರಶಸ್ತಿ ನೀಡಿ ಸನ್ಮಾನಿಸಿದ್ರು. ಬಳಿಕ ಸಿನಿಮಾ ರಂಗಕ್ಕೆ ಕಾಲಿಡೋದಕ್ಕೆ ಬಹಳ ದಿನ ಹಿಡಿಯಲೇ ಇಲ್ಲ. ಜಸ್ಟ್ ಒಂದೇ ಒಂದು ವರ್ಷಕ್ಕೆ ಅಂದ್ರೆ 1957ರಲ್ಲಿ ಮೊದಲ ಬಾರಿಗೆ ಸಿನಿಮಾ ಹಿನ್ನೆಲೆ ಗಾಯನದ ಮೂಲಕ ತಮ್ಮ ಸಂಗೀತ ಜರ್ನಿ ಶುರು ಮಾಡಿದ್ರು. ತಮಿಳಿನ ವಿಧಿಯಿನ್ ವಿಳೆಯಟ್ಟುದಲ್ಲಿ ಮೊದಲ ಬಾರಿಗೆ ಪ್ಲೇಬ್ಯಾಕ್ ಸಿಂಗರ್ ಆಗಿ ತಮ್ಮ ಕಂಠದಾನ ಮಾಡಿದ್ರು. ಇಲ್ಲಿಂದಲೇ ನೋಡಿ ಜಾನಕಮ್ಮ ಅವರ ಸಂಗೀತ ಯಾನ ಶುರುವಾಗಿದ್ದು. ಅವತ್ತು ಹಾಡೋದಕ್ಕೆ ಶುರು ಮಾಡಿದವರು ಇವತ್ತು ನಿಲ್ಲಿಸಿದ್ದಾರೆ. ಹುಟ್ಟಿದ ಊರಲ್ಲ, ಬೆಳೆದ ಮಣ್ಣಲ್ಲ, ಇಲ್ಲಿ ಸಂಬಂಧಿಕರೂ ಇಲ್ಲ. ಆದರೂ ಜಾನಕಮ್ಮ ಅವರಿಗೆ ಈ ಮಣ್ಣಿನ ಮೇಲೆ ಅದೇನ್ ಮೋಹವೋ ಗೊತ್ತಿಲ್ಲ. ಜಾನಕಮ್ಮ ಅವರಿಗೆ ಮೈಸೂರು ಅಂದ್ರೆ ಜೀವ. ಜನ್ಮಭೂಮಿ ಅಲ್ಲದಿದ್ರು ಇದೇ ನನ್ನ ಕರ್ಮಭೂಮಿ ಅಂದ್ಕೊಂಡಿದ್ರು. ಹೀಗಾಗಿಯೇ ಬದುಕಿನ ಕೊನೆ ಕ್ಷಣಗಳನ್ನ ಇದೇ ಮೈಸೂರಲ್ಲಿ ಕಳೆದಿದ್ದು. ಕೊನೆಗೆ ಇದೇ ಮೈಸೂರಲ್ಲಿ ಕೊನೆಯುಸಿರು ನಿಲ್ಲಿಸಿದ್ದು. ಜಾನಕಮ್ಮ ಅವರಿಗೆ ಇದ್ದಿದ್ದು ಒಬ್ಬ ಮಗ ಅಂದ್ರೆ ಜೀವ. ಹುಟ್ಟೂರು ಆಂಧ್ರ ಆದ್ರೂ ಬಹುತೇಕ ದಿನಗಳನ್ನ ಕಳೆದಿದ್ದು ಮೈಸೂರಲ್ಲಿ. ಅಮ್ಮ ಮಗ ಮೈಸೂರಲ್ಲೇ ಹೆಚ್ಚಿನ ದಿನಗಳನ್ನ ದೂಡಿದ್ರು. ಹೀಗಾಗಿಯೋ ಏನೋ ಇವರ ಮಗ ಕೂಡ ಇದೇ ಮೈಸೂರಲ್ಲಿ ಕೊನೆ ಕ್ಷಣ ಕಳೆದಿದ್ರು. ಇದೇ ವರ್ಷದ ಆರಂಭ ಜನವರಿಯಲ್ಲಿ ಜಾನಕಮ್ಮ ಮಗ ಇಹಲೋಕ ತ್ಯಜಿಸಿದ್ರು. ಯಾವಾಗ ಮುರಳೀಕೃಷ್ಣ ಸಾವನ್ನಪ್ಪಿದ್ರು ಜಾನಕಮ್ಮ ತುಂಬಾ ಕುಸಿದು ಹೋಗಿದ್ರು. ಮಾನಸಿಕವಾಗಿ ಜರ್ಜರಿತರಾಗಿದ್ರು. ಮಗನನ್ನ ಕಳ್ಕೊಂಡ ಜಾನಕಮ್ಮ ಮೈಸೂರು ಬಿಟ್ಟು ಹೋಗಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಿದ್ರು. ಇಲ್ಲೇ ತಮ್ಮ ಕೊನೆಯ ಕ್ಷಣಗಳನ್ನ ಕಳೆಯಲು ಸಂಪೂರ್ಣವಾಗಿ ಸಜ್ಜಾಗಿದ್ರು. ಗಂಡ ಇಲ್ಲ, ಮಗ ಇಲ್ಲ, ಮೊಮ್ಮಕ್ಕಳು ಜೊತೆಗಿರ್ಲಿಲ್ಲ. ಹೀಗಾಗಿ ಇವರ ಪಾಲಿಗೆ ಒಂದಿಷ್ಟು ಮಂದಿ ಕೇರ್ ಟೇಕರ್ ಆಗಿದ್ರು. ಸ್ವಂತ ತಾಯಿಯಂತೆ ನೋಡ್ಕೊಂಡಿದ್ರು. ನಿನ್ನೆವರೆಗೂ ಚೆನ್ನಾಗೇ ಇದ್ದ ಜಾನಕಮ್ಮಗೆ ಹೇಳ್ಕೊಳ್ಳುವಂತ ಕಾಯಿಲೆ ಇರಲಿಲ್ಲ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದವರು ನಿನ್ನೆ ಬದುಕಿನ ಬಂಡಿ ನಿಲ್ಲಿಸಿದ್ದಾರೆ. ಆತ್ಮೀಯರೇ, ಎಸ್ ಜಾನಕಿ 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಹಾಡಿದ್ದಾರೆ. ಆದ್ರೆ ಅತಿ ಹೆಚ್ಚು ಹಾಡು ಹಾಡಿದ್ದು ಮಾತ್ರ ಕನ್ನಡದಲ್ಲೇ. ಇದರಲ್ಲೇ ಗೊತ್ತಾಗುತ್ತೆ ಕನ್ನಡ ಮತ್ತು ಜಾನಕಮ್ಮ ನಡುವಿನ ಬಾಂಧವ್ಯ ಹೇಗಿತ್ತು ಅನ್ನೋದು. ಕನ್ನಡದಲ್ಲೇ ಅತಿ ಹೆಚ್ಚು ಹಾಡಿದ್ದ ಎಸ್ ಜಾನಕಿ 10,000ಕ್ಕೂ ಹೆಚ್ಚು ಹಾಡುಗಳಿಗೆ ಧ್ವನಿಯಾಗಿದ್ರು. ಕನ್ನಡದ ಪ್ರೇಮ ಗೀತೆಗಳಿಗೆ ಜೀವ ತುಂಬಿದ ಗಾಯಕಿ ಅನ್ನೋ ಖ್ಯಾತಿ ಗಳಿಸಿದವರು ವೃತ್ತಿ ಜೀವನದ ಕೊನೆಯ ಪ್ರದರ್ಶನವನ್ನ ನಮ್ಮ ಮೈಸೂರಲ್ಲೇ ನೀಡಿದ್ರು. ಅಂದ್ರೆ ಮೈಸೂರಲ್ಲಿ ಕೊನೆಯ ಸಂಗೀತ ಕಾರ್ಯಕ್ರಮ ನಡೆಸಿಕೊಟ್ಟಿದ್ರು.
ಈ ಮೂಲಕ ಎಸ್ ಜಾನಕಿ ಅವರ ಜೀವನದ ಕೊನೆಯ ಸಾರ್ವಜನಿಕ ಸಂಗೀತ ಕಾರ್ಯಕ್ರಮ ಮೈಸೂರಲ್ಲೇ ನಡೆದಂತಾಗಿತ್ತು. ಆತ್ಮೀಯರೇ, ಜಾನಕಮ್ಮ ಬರೀ ಹಾಡು ಹಾಡ್ತಾ ಇರಲಿಲ್ಲ, ಸಾಹಿತ್ಯದ ಜೊತೆಗೆ ಬೆರೆತು ಹೋಗ್ತಾ ಇದ್ರು. ಹೀಗಾಗಿಯೇ ಪ್ರತಿ ಹಾಡಲು ಆ ಮಟ್ಟಿಗಿನ ಸ್ವರ ಮಾಧುರ್ಯ ತುಂಬಿ ತುಳುಕ್ತಾ ಇತ್ತು. ಇವರ ಧ್ವನಿಗಾಗಿಯೇ ಕಾಯೋ ಅಭಿಮಾನಿಗಳಿದ್ರು. ಇದೇ ಕಾರಣಕ್ಕೋ ಏನೋ ಲೆಕ್ಕ ಇಲ್ಲದಷ್ಟು ಸನ್ಮಾನ, ಪ್ರಶಸ್ತಿ ಅರಸಿ ಬಂದಿತ್ತು. 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಗಾಯನದ ಮೋಡಿ ಹರಿಸಿದ ಜಾನಕಮ್ಮ 48,000ಕ್ಕೂ ಹೆಚ್ಚು ಹಾಡು ಹಾಡಿದ್ರು. 4 ಬಾರಿ ರಾಷ್ಟ್ರ ಪ್ರಶಸ್ತಿ ಪಡೆದಿದ್ದ ಹೆಮ್ಮೆಯ ಗಾಯಕಿ. ಕರ್ನಾಟಕ ಸರ್ಕಾರದಿಂದಲೂ ಪ್ರಶಸ್ತಿಯ ಗರಿ ಮುಡಿಗೇರಿಸಿಕೊಂಡಿದ್ರು. ರಾಜ್ಕುಮಾರ್ ಪ್ರಶಸ್ತಿ ಸೇರಿದಂತೆ ಹಲವು ಗೌರವ ಹುಡುಕಿಕೊಂಡು ಬಂದಿತ್ತು. ಮೈಸೂರು ವಿವಿಯಿಂದ ಗೌರವ ಡಾಕ್ಟರೇಟ್, ದಕ್ಷಿಣ ಕನ್ನಡದ ಫಿಲಂ ಫೇರ್ ಜೀವಮಾನದ ಸಾಧನೆ ಪ್ರಶಸ್ತಿ, 10 ಬಾರಿ ಆಂಧ್ರ ಪ್ರದೇಶದ ಪ್ರತಿಷ್ಠಿತ ನಂದಿ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗಿತ್ತು. 2013ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ನಿರಾಕರಿಸಿದ ಜಾನಕಮ್ಮ 2017ರಲ್ಲಿ ಗಾಯನಕ್ಕೆ ನಿವೃತ್ತಿ ಹೇಳಿದ್ರು. ಮೈಸೂರಿನ ಮನೆ ಮಗಳಾಗಿದ್ದ ಜಾನಕಮ್ಮ ಅವರ ಅಂತ್ಯಕ್ರಿಯೆಯನ್ನ ಮೈಸೂರಲ್ಲೇ ಮಾಡಲಾಯಿತು. ಕರುನಾಡನ್ನೇ ಉಸಿರಾಗಿಸಿಕೊಂಡಿದ್ದ ಜೀವಕ್ಕೆ ಮೈಸೂರಲ್ಲೇ ಸದ್ಗತಿ ನೀಡಲಾಯಿತು. ಮೈಸೂರು ಜಿಲ್ಲೆಯ ಎಚ್.ಡಿ. ಕೋಟೆ ತಾಲೂಕಿನ ಕಣಿಯನಹುಂಡಿ ತೋಟದಲ್ಲಿ ಅಂತ್ಯಕ್ರಿಯೆ ನಡೆಸಲಾಯಿತು.